ಈಗ ಎಲ್ಲಿ ಸುವ್ಯವಸ್ಥೆ ಹದಗೆಟ್ಟಿದೆ ಅಂತ ಸುಮ್ಮನೆ ಜನರಲ್ಲಾಗಿ ಆರೋಪ ಮಾಡೋದು ಬೇರೆ. ಕಾನೂನು ಸುವ್ಯವಸ್ಥೆ ಎಲ್ಲ ಹದಗೆಟ್ಟಿದೆ. ಕಾನೂನು ಸುವ್ಯವಸ್ಥೆ ಚೆನ್ನಾಗಿರೋದ್ರಿಂದಲೇ ಈ ರಾಜ್ಯದ ಜನ ನೆಮ್ಮದಿಯಿಂದ ಇರೋದು. ಹಣ ಇಲ್ಲದೇ 1,20,000 ಕೋಟಿ ಬಜೆಟ್ನಲ್ಲಿ ಮಾಡಿದ್ವ? ಹಣ ಇಲ್ಲದೇ 1,20,000 ಕೋಟಿ 24-25 ಬಜೆಟ್ಗೆ 1,20,000 ಕೋಟಿ ಆಯ್ತಪ್ಪ. ನರೇಂದ್ರ ಮೋದಿಯವರು ಈಗ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ, ಚುನಾವಣೆ ಇದೆ ಅಂತ ಬರ್ತಾ ಇದ್ದಾರೆ. ಬರಗಾಲದಲ್ಲಿ ಬಂದ್ರ ನಂಬರ್ 1. ನಂಬರ್ 2, 5 ತಿಂಗಳಾಯಿತು, ₹1 ಕೊಟ್ರ? ಹೇಳಪ್ಪ ತಮ್ಮ, ಹೇಳು. ಅದು ಕೇಳೋದೇ ಇಲ್ಲ ನೀನು. ಅಲ್ಲ, ಅವ್ರ ಭಾಷಣ ಬಿಡಪ್ಪ, ಭಾಷಣ ಮಾಡೋದು ಬೇರೆ, ರಾಜಕೀಯ ಭಾಷಣ. 5 ತಿಂಗಳಾಯಿತು. ಅಕ್ಟೋಬರ್ ತಿಂಗಳಲ್ಲಿ 10ನೇ ತಿಂಗಳಲ್ಲಿ ಮನವಿ ಕೊಟ್ಟದು. ಇವತ್ತಿನವ್ರಿಗೆ ಮಾಡಿದ್ರ? ₹1 ಕೊಟ್ರ? 18,171 ಕೋಟಿ ಕೇಳಿದ್ದೀವಿ. ಇವತ್ತಿನವ್ರದ್ದು ಕೊಟ್ರ? 48,000 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಯಿತು, ಕೊಟ್ರ? 150 ದಿನ ಮಾಡಿ ಬರಗಾಲ ಬಂದಿದೆ ಅಂತ ಹೇಳಿದ್ರು, ಮಾಡಿದ್ರ? ಮಾಡಿದ್ರೇನಪ್ಪ? ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ಮಾಡಿ ಬೇಕು ಅಂತ ಕೊಡಬೇಕಾಗಿರೋ ದುಡ್ಡು ಕೊಡದೇನೆ, ನ್ಯಾಯಯುತವಾಗಿ ನಮ್ಮ ಪಾಲನ್ನು ಕೊಡದೇನೆ, ಅವರೇ ಬಜೆಟ್ನಲ್ಲಿ ಘೋಷಣೆ ಮಾಡಿ 5,300 ಕೋಟಿ ಕೊಡ್ತೀವಿ ಅಪ್ಪರ್ ಬ್ರದರಕ್ಕೆ ಅಂತ ಹೇಳಿ ಇವತ್ತಿನವ್ರಿಗೆ ₹1 ಬಿಡುಗಡೆ ಮಾಡಿದೆ. ಈ ವರ್ಷ ಮುಗಿತಾ ಬಂತು. ಈ ವರ್ಷದ ಬಜೆಟ್ನಲ್ಲಿ ಹೇಳಿ, ಅಲ್ಲಿ ನಿರ್ಮಲಾ ಸೀತಾರಾಮನ್, ಇಲ್ಲಿ ಬಸವರಾಜ ಬೊಮ್ಮಾಯಿ ₹1 ಕೊಟ್ರ? ಮತ್ತು ವಾಟ್ ಮಾರಲ್ ರೈಟ್ ಈ ಹ್ಯಾಸ್? ಕರ್ನಾಟಕದಲ್ಲಿ ದುಡ್ಡಿಲ್ಲ ಅಂತ ಹೇಳೋಕ್ಕೆ ವಾಟ್ ಮಾರಲ್ ರೈಟ್? ನಾವು ಏನೇನು ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೀವಿ ಆ ಎಲ್ಲ ಕಾರ್ಯಕ್ರಮಗಳಿಗೆ ದುಡ್ಡಿದೆ. ಬರಗಾಲಕ್ಕೂ ಕೂಡ ನಾವು ಇವತ್ತಿನವರಿಗೆ ₹631 ಕೋಟಿ ತಾತ್ಕಾಲಿಕ ಪರಿಹಾರವನ್ನು ರೈತರ ಅಕೌಂಟಿಗೆ ಕೊಟ್ಟಿದ್ದೀವಿ. ಸುಮಾರು 33,25,000 ರೈತರಿಗೆ ಕೊಟ್ಟಿದ್ದೀವಿ. ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.